ಲಲಿತವಾ, ಸವಿತವಾ, ಬರ್ರವ್ವ ಇಲ್ಲ ಒಂದು ಸ್ವಲ್ಪ. ಅಮ್ಮಾರ ಕರೆದ್ರಿ, ಏನಾರ ಬೇಕಿತ್ತನ್ರಿ? ಅಯ್ಯ ಲಲಿತವ ಸವಿತವ, ಕರೆದಿದ್ದ ನಿಮ್ಮಮ್ಮ ಅಲ್ಲವ, ನಾನು. ಯಾಕ್ರವ ಆ ಕಡೆ ಈ ಕಡೆ ನೋಡ್ತೀರಿ? ನಿಮ್ಗವ ನಾವು ಕರೆದಿದ್ದು. ಏನ್ರಿ ಅತ್ತೀರ, ನಮ್ಮಿಬ್ಬರಿಗ ನೀವು ಕರೆದಿದ್ದು? ಹೂನವ, ನಿಮ್ಮಿಬ್ಬರಿಗ ಕರೆದಿದ್ದು. ಇಲ್ಲಿ ಮತ್ತೆ ಯಾರ ಲಲಿತವ ಸವಿತವ ಅನ್ನಾರದಾರನ? ಹಂಗಲ್ರಿ ಅತ್ತೀರ, ಅಕಸ್ಮಾತ್ ಅಪ್ಪಿ ತಪ್ಪಿ ಏನಾರ ಈ ಮನ್ಯಾಗ ಬೇರೆ ಲಲಿತಾ ಸವಿತಾ ಅನ್ನೋರು ಯಾರು ಬಂದಾರೋ ಏನು ಅಂತ ನೋಡಿದ್ವಿ ರೀ ಅತ್ತೀರ ನಾವು ಅಕ್ಕಪಕ್ಕ. ಅತ್ಯಾರ ಆರಾಮದಿರಿಲ್ರಿ ನೀವು? ಮದ್ವಿಗೆ ನಿಮ್ಮ ಮಗನ ಮದ್ವೆ ನೋಡಿ ಅಥವಾ ಮದ್ವಿಗೆ ಹೋಗಿ ಬಂದು ಏನಾರ ಹುಚ್ಚಿಗೆ ಚಿಡ್ದೈತನ್ರಿ ಅತ್ಯಾರ ನಿಮ್ಗೆ? ಓ ಇಲ್ಲವ, ಹಂಗೇನೂ ಇಲ್ಲ. ಯಾಕವ ಹಂಗೆ ಕೇಳ್ತೀರಿ? ಅಲ್ರಿ ಅತ್ಯಾರ, ನಮ್ಮ ಮದುವೆಯಾಗಿ ಬಂದು 4-5 ತಿಂಗಳಾಗ ಬಂತು. ಇಷ್ಟು ದಿನದಾಗ ಇಷ್ಟು ಚಂದನ ತಂಗಿ, ಇಷ್ಟು ಮುದ್ದು ಮುದ್ದಾಗಿ, ಇಷ್ಟು ಪ್ರೀತಿಯಿಂದ ಕರೆದಿದಂದ್ರೆ ಇದು ಮೊದಲನೇ ಸಲ ಅಲ್ಲ. ಅದಕ್ಕೆ ಸ್ವಲ್ಪ ನಮ್ಗೆ ಅನುಮಾನ ಬರಾಕುಂತೈತ್ರಿ ಅತ್ತೀರ. ನಿಜವಾಗ್ಲೂ ನೀವು ನಮ್ಮ ಅತ್ತೆರ ಅನ್ರಿ? ಹೂನವ, ನಾನು ನಿಮಗೆ ಕರೆಯಾಕುಂತಿದ್ದೆ, ಮಾತಾಡ್ಸಕುಂತಿದ್ದೆ. ಏನ್ರಿ ಅತ್ತೀರ? ಅಮ್ಮರ ನೋಡಿದ್ರೇನ್ರಿ ಅತ್ತೆಯವರು ನಮಗೆ ಎಷ್ಟು ಪ್ರೀತಿಯಿಂದ ಮಾತಾಡ್ಸಕುಂತಾರಂದ್ರೆ ನನಗಂತೂ ನಮ್ಮ ಪದ ಆಗವಲ್ದು ನೋಡ್ರಿ ಅಮ್ಮರ. ಹೂನವ, ನನಗೂ ನಮ್ಮ ಪದ ಆಗವಲ್ದೆ. ಆದರೂ ಹುಷಾರು ನೋಡ್ರವ, ಯಾಕಂದ್ರೆ ನನ್ನ ಮಗಳು ಒಂದು ಸ್ವಲ್ಪ ಉಸಿರುಳ್ಳಿ ಇದ್ದಂಗೆ ಟೈಮಿಗೆ ತಕ್ಕಂಗೆ ಬಣ್ಣ ಬದಲಾಯಿಸ್ತಾ ಇರ್ತಾಳೆ ಹಂಗೆ. ಯಾಕ ಸಮಾಧಾನ ಸಮಾಧಾನ, ಈಗ ನಮ್ಮ ಕೆಲಸ ಆಗ್ಬೇಕಾಗೈತಿ, ಸಿಟ್ಟು ಮಾಡ್ಕೋಬೇಡ. ಸರಿ. ಏನು ಬಿ ನೀನು ಇಂಥ ಟೈಮ್ನಾಗೂ ನಕಲಿ ಮಾಡ್ತಿದ್ಯಲ್ಲ ನೀನು, ಹೋಗ್ಬೇ. ಅಮ್ಮಾರ ನಮಗೆ ಕೆಲಸ ಆದವ್ರಿ, ನಾವೇನು ಬರ್ತೀವಿ. ಅರೆ ಒಂದು ನಿಮಿಷ ನಿಂತ್ಕೊರವ, ನಿಮ್ಮ ಜೊತೆ ಮಾತಾಡ್ಬೇಕಂತನ ಕರ್ದೀನಿ, ನೀವು ನೋಡಿದ್ರಂಗ ಓಡ್ ಹೊಂಟಿರಲ್ಲ. ಅಯ್ಯೋ ಅತ್ಯಾರ, ನೀವು ನಮ್ಮಂಥವ್ರ ಜೊತೆ ಮಾತಾಡ್ತೀರಾ? ಅಯ್ಯೋ ನೀವು ಎಂಥ ಸಂಬಂಧ ಮಾಡಿರಿ ಏನ್ತನ, ನಿಮ್ಮ ಲೆವೆಲ್ ಎಲ್ಲಿಗೈತಿ ಏನ್ತನ? ನಮ್ಮಂಥ ಬಡವ್ರ ಜೊತೆ ಮಾತಾಡಿದ್ರೆ ನಿಮಗೆ ಅವಮಾನ ಆಗಲ್ಲನ್ರಿ ಅತ್ಯಾರ? ನಮ್ಮ ಜೊತೆ ಇದಕ್ಕೆ ಮಾತಾಡ್ತೀರಿ ಅತ್ಯಾರ? ಇನ್ನು ನಿಮ್ಮ ಮುದ್ದಿನ ಸೊಸಿ ಬಂದಿಲ್ಲ, ನಿಮ್ಮ ಮುದ್ದಿನ ಸೊಸಿ ಬಂದ ಮೇಲೆ ಅಕ್ಕಿ ಜೊತೆ ಮಾತಾಡಿದ್ರೆ ಒಂದು ಮಾತಪ್ಪ. ಹಂಗೆ ಯಾಕಂತೇವ, ನೀವಿಬ್ರು ನನ್ನ ಸೊಸೆಯರ ಏನೋ ಒಂದು ಸ್ವಲ್ಪ ಸಿಟ್ಟಿನಾಗ ಬೇಜಾರ್ನಾಗ ಏನಾರ ಅಂದಿರ್ತೀನಪ್ಪ ಅಷ್ಟ. ಅದನ್ನ ನೀವು ಈ ನಮ್ಮನೆ ಮನಸ್ಸಿಗೆ ಹಚ್ಕೊಂಡ್ರೆ ಹೆಂಗೆ ಹೇಳ್ರಿ? ಹೌದು ಬಿಡ್ರಿ ಅತ್ಯಾರ, ಹೌದೌದು, ನೀವು ಹೇಳೋದು ನಿಜನ. ನೀವು ಯಾವಾಗಲೂ ಬರೀ ಸಿಟ್ಟಿನಾಗ ಇರ್ತೀರಲ್ಲ, ಅದಕ್ಕೆ ಹಂಗೆ ಮಾತಾಡ್ತೀರಿ. ಅದಕ್ಕೆ ರೀ ಅತ್ಯಾರ, ದಿನ ಹಿಂಗೆ ಸಮಾಧಾನದಿಂದ ಇದ್ದು ಬಿಡ್ರಿ. ನಮ್ಮ ಮನೆ ಐತಲ್ಲ ತುಂಬಿದ ಕುಟುಂಬ ಆಗ್ಬಿಡ್ತೈತೆ ನೋಡ್ರಿ ಅತ್ಯಾರ. ಏನು ಜಗಳ ಇರಂಗಿಲ್ಲ, ಏನಿರಂಗಿಲ್ಲ. ನೀವು ಹಿಂಗೆ ಸಮಾಧಾನದಿಂದ ಇದ್ದುಬಿಟ್ರೆ ಸಾಕು. ಹೂನವ, ಇನ್ಮೇಲೆ ಹಂಗೆ ಇರನ್ರಿ ಅಂತ ಎಲ್ಲರೂ ಅಂದಂಗೆ. ನಿಮ್ಮಿಬ್ಬರಿಂದ ಒಂದು ಕೆಲಸ ಆಗಬೇಕಾಗಿತ್ತವ. ಅದ ಅನ್ಕೊಂಡೆ ರೀ ಅತ್ಯಾರ ನಾನು, ನೀವು ಯಾವಾಗ ನಮ್ಮನ್ನಷ್ಟು ಪ್ರೀತಿಯಿಂದ ಕರೆದು ಪ್ರೀತಿಯಿಂದ ಮಾತಾಡ್ಸಕ್ಕೆ ಚಲೋ ಮಾಡಿದ್ರಲ್ಲ, ಆವಾಗ ನನಗೆ ಅನುಮಾನ ಬಂದಿತ್ತು. ಏನ್ರಿ ಅತ್ಯಾರ ಅಂಥದ್ದು ಕೆಲಸ ನಾವು ಮಾಡಬೇಕಾಗಿರೋದು? ಜಾಸ್ತಿ ದೊಡ್ಡ ಕೆಲಸ ಏನಲ್ಲವ, ಸಣ್ಣ ಕೆಲಸ. ಏನ್ರಿ ಅತ್ಯಾರ ಅಂಥದ್ದು ಸಣ್ಣ ಕೆಲಸ? ರಾಜು ಮತ್ತು ಕವಿತನ ಮದುವೆ ಆಗೈತಲ್ಲ, ಕವಿತಂದು ಇವತ್ತು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ. ಇವಾಗ ನೀವಿಬ್ರು ಈ ಮನೆ ಸೊಸೆಯರೋದಿಲ್ಲ, ಲಲಿತವ ನೀ ಹಿರೇ ಸೊಸಿ, ಆಕಿ ನಡಕಿನ ಸೊಸಿ. ನೀವಿಬ್ರು ಸೊಸೆಯರ ಮುಂದೆ ನಿಂತುಕೊಂಡು ಆರತಿ ಮಾಡಿ ಇನ್ನೊಬ್ಬ ಸೊಸಿನ ಮನೆ ತುಂಬಿಸ್ಕೊಂಡ್ರೆ ಚಲೋ ಅಲ್ಲನವ. ಕವಿತಾಗೂ ಖುಷಿ ಆಗತ್ತ. ಆಮೇಲೆ ಕವಿತನ ಜೊತೆ ಅವ್ರ ಅತ್ತಿಗೆಮ್ಮ ಬರಾಕುಂತಾಳ. ಅವ್ರ ಮುಂದೆ ನಮ್ಮ ಮನ್ಯಾಗ ಈ ಜಗಳ ಆಗಿದ್ದು ಅದೆಲ್ಲ ಗೊತ್ತಾಗೋದು ಸರಿ ಅನ್ಸಲ್ಲ, ಹೌದಿಲ್ಲ? ಅದಕ್ಕೆ ನೀವಿಬ್ರನ್ನ ಆರತಿ ಮಾಡಿ ಕವಿತಾನ ಒಳಗಡೆ ಕರ್ಕೋರಿ. ಅಯ್ಯೋ ಅತ್ಯಾರ, ಏನ್ರಿ ನೀವು ಇಂಥ ಮಾತಾಡ್ಬಿಟ್ರಿ? ಯಾಕವ, ಏನಾತು? ನಾನೇನು ತಪ್ಪು ಮಾತಾಡಿದೆ? ಮತ್ತೇನ್ರಿ ಅತ್ಯಾರ, ನಾವು ಬಡವರು, ದರಿದ್ರದವರು, ಗತಿಗೆಟ್ಟವರು, ನಮ್ಮಂಥವ್ರು ಪೂಜೆ ಮಾಡಿದ್ರೆ ನಿಮ್ಮ ಸೊಸಿಗೆ ಶ್ರೇಯಸ್ ಆಗುತ್ತನ್ರಿ ಅತ್ಯಾರ? ಹೇಳ್ರಿ. ಅವರು ಶ್ರೀಮಂತರು, ಅವರು ನೆಲದ ಮೇಲೆ ಕಾಲ ಇಡಂಗಿಲ್ಲ, ಅವರು ಮೇಲಿಂದ ಉದುರು ಬಂದುಬಿಟ್ಟಾರ. ಅವರು ಹೊಟ್ಟಿಗೆ ಅನ್ನ ತಿನ್ನಂಗಿಲ್ಲ. ಅಂಥವ್ರಿಗೆಲ್ಲ ನಾವು ಪೂಜೆ ಮಾಡಿದ್ರೆ, ಪೂಜೆ ಅಂತೀವಿ ನೋಡ್ರಿ, ಅಂಥವ್ರಿಗೆಲ್ಲ ಆರತಿ ಮಾಡಿ ನಾವು ಮನೆ ಒಳಗೆ ಕರ್ಕೊಂಡ್ರೆ ಅವರಿಗೆ ಚಲೋ ಆಗುತ್ತನ್ರಿ ಅತ್ಯಾರ? ನೀವೇ ಹೇಳ್ರಿ. ಹೌದಿಲ್ರಿ ಅಮ್ಮಾರ, ನಾ ಹೇಳೋದು ಬರಬ್ಬರಿ ಐತಿಲ್ರಿ? ನೀ ಹೇಳೋದು ಬರೀ ಅಂದ್ರೆ ಬರೀ ಐತವ. ಏನೋ ಸಿಟ್ನ್ಯಾಗ ಒಂದೆರಡು ಮಾತು ಅಂದಿರ್ತೀನವ, ಅಷ್ಟನ್ನ ನೀವು ಮನಸ್ಸಿನಾಗ ಇಟ್ಕೊಂಡ್ರೆ ಹೆಂಗೆ ಹೇಳ್ರಿ? ಆತವ, ಇನ್ನೊಂದ್ಸಲ ನಿಮ್ಗೆ ಹಾಗೆಲ್ಲ ಅನ್ನಂಗಿಲ್ಲ, ತಪ್ಪಾತು. ನೀವು 3 ಜನ ಸೊಸೆಯರು ಅಕ್ಕ ತಂಗಿಯರ ಥರ ಇದ್ಬಿಡ್ರಿ, ಆಯ್ತಾ? ಇನ್ಮೇಲೆ ನಾನು ಯಾರಿಗೂ ಏನೂ ಅನ್ನಂಗಿಲ್ಲ, ಆಯ್ತಾ? ಆದ್ರೆ ಇವತ್ತು ಮಾತ್ರ ನೀವಿಬ್ಬರು ಅವರಿಬ್ಬರಿಗೂ ಆರತಿ ಮಾಡಿ ಒಳಗಡೆ ಕರ್ಕೊರವ.
ಈಗ ನೀವಿಬ್ರು ಆರತಿ ಮಾಡಿ ನಕ್ಕೊಂತ ಅವ್ರನ್ನ ಒಳಗಡೆ ಕರ್ಕೊಂಡ್ರಿ ಅಂತ ತಿಳ್ಕೊರಿ. ಅವರೆಲ್ಲ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ, ಈ ಎಷ್ಟು ಚೆನ್ನಾಗಿದೆಯಪ್ಪ ಇದು ಕುಟುಂಬ, ಎಷ್ಟು ಒಗ್ಗಟ್ಟೈತಪ್ಪ ಅಂತ ಹೊಗಳ್ತಾರೆ. ಇಲ್ಲ ಅಂದ್ರೆ ಏನಪ್ಪ ಇವ್ರ ನಡುವೆನ ಯಾ ನಮ್ನಿ ಜಗಳ ಐತಿ ಏನೈತಿ, ಇವ್ರ ಮಧ್ಯಾಹ್ನ ಹೊಂದಾಣಿಕೆ ಇಲ್ಲ, ಎಂಥ ಕುಟುಂಬಪ್ಪ ಇದು, ಏನಿದು ಎಂತಲ್ಲಿ ಕಟ್ಬಿಟ್ವಿ ನಮ್ಮ ಮಗಳ, ಹಂಗೆ ಹಿಂಗಂತ ನಮ್ಮ ಕುಟುಂಬಕ್ಕೆ ಬೈತಾರ. ನಮ್ಮ ಕುಟುಂಬ ಮರ್ಯಾದೆ ಹೋಗೋದು ನಿಮ್ಮಿಬ್ಬರಿಗೂ ಇಷ್ಟನ, ನೀವೇ ಹೇಳ್ರಿ. ಅತ್ಯಾರ ಏನ್ರಿ ನೀವು ನಮ್ಮ ಕುಟುಂಬದ ಬಗ್ಗೆ ಇಷ್ಟೆಲ್ಲ ಮಾತಾಡಕುಂತೀರಿ? ಇಷ್ಟೆಲ್ಲ ಬೆಲೆ ಕೊಡ್ತೀರಾ ರೀ ಅತ್ಯಾರ ನೀವು ನಮ್ಮ ಕುಟುಂಬಕ್ಕೆ? ಹೂನವ, ಮತ್ತೆ ನಮ್ಮ ಕುಟುಂಬಕ್ಕೆ ನಾವೇ ಬೆಲೆ ಕೊಡಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ಅಲ್ರಿ ಅತ್ತೆ, ಈಗ ನಮ್ಮ ಕುಟುಂಬದ ಬಗ್ಗೆ ಏನು ಯೋಚನೆ ಮಾಡಾಕುಂತಿರಲ್ಲ, ನಮ್ಮ ಕುಟುಂಬದ ಮರ್ಯಾದೆ ಬಗ್ಗೆ ಏನು ಯೋಚನೆ ಮಾಡಕ್ಕೆ ಕುಂತಿರಲ್ರಿ ಅತ್ತರ. ಈ ಮುಂದಾಲೋಚನೆ ಸ್ವಲ್ಪ ದಿನದ ಹಿಂದೆ ಇದ್ಬಿಟ್ಟಿದ್ರೆ ಇವತ್ತು ಮದ್ವೆಗೆ ನೀವಷ್ಟ ಹೋಗೋಂಥ ಪರಿಸ್ಥಿತಿನೇ ಬರ್ತಿಲ್ಲಾಗಿತ್ರಿ. ಇವಾಗ ನೀವು ನಮ್ಮ ಹತ್ರ ಕೈ ಮುಗಿದು ಬೇಡಿಕೊಳ್ಳೋದು ಇದೆಲ್ಲ ಪ್ರಮೇಯನ ಬರ್ತಿಲ್ಲಾಗಿತ್ರಿ ಅತ್ತರ. ನೋಡ್ರಿ ಅತ್ತರ, ನೀವು ನಮ್ಮನ್ನು ಬಿಟ್ಟು ಮದುವೆ ಹೋಗಿರಿ, ನೀವು ಮುಂದೆ ನಿಂತು ಮದುವೆ ಮಾಡಿರಾದ್ಮೇಲೆ ನಾವು ಈ ವಿಷಯದಾಗ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ. ನಿಮ್ಗೆ ಹೆಂಗೆ ಅನಿಸ್ತೈತೆ ಹಂಗೆ ಮಾಡಿರಿ. ನಿಮ್ಮ ಸೊಸೆಯರನ್ನ ನೀವು ಆರತಿ ಬೆಳಗಾರ ಒಳಗೆ ಕರ್ಕೋರಿ, ಇಲ್ಲ ಲೋಭಾನ ಬೆಳಗ್ಗೆ ಕರ್ಕೋತೀರ ಅಥವಾ ಕರ್ಪೂರ ಬೆಳಗ್ಗೆ ಕರ್ಕೋತೀರ, ನಿಮಗೆ ಬಿಟ್ಟಿದ್ದು. ನಾವು ಮಾತ್ರ ಈ ವಿಷಯದಾಗ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಅಷ್ಟೇ. ಅವಾಗೇನೋ ಏನೋ ಮಾಡೋಕ್ಕೋ ಏನೋ ಆತವ, ಇನ್ನೊಂದ್ಸಲ ಹಾಗೆಲ್ಲ ಅನ್ನಂಗಿಲ್ಲವ. ದಯವಿಟ್ಟು ಕವಿತಾವನ್ನ ಆರತಿ ಮಾಡಿ ಒಳಗಡೆ ಕರ್ಕೋರವ. ಅತ್ಯಾರ, ನಾವು ಬಡವ್ರದೀವಿ, ಗತಿಗಿಟ್ಟೋರದೀವಿ. ನಮ್ಮಂಥವ್ರ ಕೈಯಾಗಿಂದ ಆರತಿ ಬೆಳಗ್ಸಿದ್ರ ನಿಮ್ಮ ಸೊಸೆಗೆ ಶ್ರೇಯಸ್ ಆಗತ್ತನ್ರಿ ಅತ್ಯಾರ, ನೀವೇ ಹೇಳ್ರಿ. ಅಯ್ಯೋ, ನನ್ನ ತಪ್ಪಾಗೈತವ, ನನ್ನ ತಪ್ಪಾಗೈತಿ ಆಯ್ತಾ. ನಿಮ್ಮಿಬ್ರಿಗೂ ನಾನು ಕೈ ಮುಗಿದು ಕೇಳ್ಕೊಳಕುಂತೀನಿ, ನಂದು ತಪ್ಪಾಗೈತಿ. ಇನ್ಮೇಲೆ ನಿಮಗೆ ಹಿಂಗೆ ಅನ್ನಂಗಿಲ್ಲ. ದಯವಿಟ್ಟು ಪುಣ್ಯ ಬರ್ತೈತಿ. ಇದು ಒಂದ್ಸಲ ಈ ಆರತಿ ಮಾಡೋಕ್ಕೇನು ಒಳಗಡೆ ಕರ್ಕೊಂಡು ಈ ಮನೆ ಮರ್ಯಾದೆ ಉಳಿಸ್ರವ, ಪುಣ್ಯ ಬರ್ತೈತವ, ಪ್ಲೀಸ್ ಅವ. ಅತ್ಯಾರ, ಈ ಮನ್ಯಾಗ ಹಿರಿಯರಂತಂದು ಅಮ್ಮಾರ ಅದಾರಿ. ನಾವು ಅಮ್ಮಾರ ಮಾತಿಗೆ ಬೆಲೆ ಕೊಡ್ತೀವಿ. ಅಮ್ಮಾರ ಏನಂತಾರ ಅದ ನಿರ್ಧಾರ ನಾವು ತಗೊಳ್ಳೋದು. ಯವ್ವ, ನೋಡಿದೇನೆ ನಿನಕ್ಕಿಂತ ಎಷ್ಟು ವರ್ಷ ಸಣ್ಣವ್ರವ್ರು, ಅವ್ರಿಗೆ ಎಷ್ಟು ತಿಳುವಳಿಕೆ ಬುದ್ಧಿ ಐತಿ ನೋಡು. ಮನ್ಯಾಗ ಹಿರಿಯರು ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ ಅಂತಾರ. ನೀನು ಅದಿದಿ ಮನ್ಯಾಗ ಹಿರಿಯರು ಅದಾರ ಅನ್ನೋದ ಮರ್ತು ಬಿಟ್ಟು ನೀನ ದೊಡ್ಡದಾಗಿ ಏನೋ ಕಿಸ್ದಾಡ್ತೀನಂತ ಹೋಗಿದ್ದಿ. ಈಗ ವಾಪಸ್ ನಮ್ಮ ಹತ್ರನ ಬಂದಿಯನಿ ಈಗ? ಗೊತ್ತಾತಿಲ್ಲ ಮನೆಯವ್ರು ಎಲ್ಲರೂ ಎಷ್ಟು ಮುಖ್ಯ ಅಂತ ಅನ್ನೋದು. ನೀನು ಸೊಕ್ಕಿಲೆ ನೀನು ಹುರಿಯಾಕ ಕುಂತಿ ಅಂತ ಅಂದ್ರೆ ನಾಳೆ ನೀನೊಬ್ಬಕ್ಕೆ ಏನು ಮಾಡೋಕ್ಕಾಗಂಗಿಲ್ಲ. ನೀನು ಹೊರಗಿನವ್ರನ್ನ ಹಚ್ಕೊಲಿಕ್ಕೆ ಆಟ ಹೋತು, ಕೊನೆ ಪಕ್ಷ ಮನೆಯವ್ರನ್ನಾರ ಹಚ್ಕೊಳೋದು ಕಲಿ. ನಿನ್ನ ಸೊಂಡಿಲೆ ನೀನು ನೀರು ಕುಡಿಯಕ್ಕೆ ಹೋಗ್ಬೇಡ. ಆತ್ ಬೇ ಅವ್ವ, ತಪ್ಪಾತು. ಇದೊಂದು ಸಲ ಕ್ಷಮಿಸ್ಬಿಡಿ ಯವ್ವ, ದಯವಿಟ್ಟು ಹೇಳ್ಬಿ. ಇನ್ನೇನು ಬರೋ ಹೊತ್ತಾತ್ ಬೇ ಅವರು. ಅಲ್ಲ, ನೀನು ನಿಮ್ಮ ತಂಗಿ ಇಬ್ರು ಅದಿರಲ್ಲ, ನೀವು ಆರತಿ ಬೆಳಗ್ಗೆ ಒಳಗಡೆ ಕರ್ಕೊಂಡ್ಬಿಡ್ರಲ್ಲ. ಹಲೋ ರಾಜು, ಹಾಂ ಬಂದ್ರೇನ? ಇನ್ನೊಂದು 2 ನಿಮಿಷ. ಆತು ಬರ್ರಪ್ಪ, ಬರ್ರಿ, ಎಲ್ಲ ತಯಾರಿದ್ದು, ಬರ್ರಿ. ಇಲ್ಲ ಯವ್ವ, ಅವ್ರು ಬಂದ್ರಂತ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಹೇಳ್ಬೇ. ಇಲ್ಲಾಂದ್ರೆ ನಮ್ಮ ಮನೆ ಮರ್ಯಾದೆ ಎಲ್ಲ ಹೋಗೈತಿ ಬೇ. ಇದು ಒಂದ್ಸಲ ಯೋಚನೆ ಮಾಡ್ಬೇ. ನಂದೇನೋ ತಪ್ಪಾಗೈತಿ, ಇದು ಒಂದ್ಸಲ ನೋಡ್ಬೇ. ಲೇ, ನಿನ್ನ ಮುಖ ನೋಡಿ ನಾನೇನು ಒಪ್ಕೊಳಕ್ ಕುಂತಿಲ್ಲ. ಈ ಮನೆ ಮರ್ಯಾದೆ ಹೋಗ್ಬಾರ್ದು, ನನ್ನ ಅಳಿಯನ ಮರ್ಯಾದೆ ಹೋಗ್ಬಾರ್ದು ಅನ್ನೋ ಒಂದ ಕಾರಣಕ್ಕೋಸ್ಕರ ನಾನು ಅವರಿಬ್ರನ್ನು ಆರತಿ ಮಾಡಕ್ಕೆ ಒಪ್ಸಾಕುಂತೀನಿ. ಕೊನೆ ಇನ್ನೊಂದು ಸಲ ಏನಾರ ನೀನು ಹಿಂಗೆ ಮಾಡಿದಿ, ಮನೆಯವ್ರನ್ನ ಬಿಟ್ಟು ನೀನೇನ ಹಿರಿಯತನ ನಡೆಸಿದಿ ಅಂದ್ರೆ ನೋಡ, ಮತ್ತೆ ನೀನೇನ ಈ ಮನೆಯಾಗ ಇಟ್ಕೊಲಾರ್ದಂಗೆ ಮಾಡಿರ್ತೀನಿ ನಾನು. ಆತ್ ಬೇವ ಆತು, ಲಗುನ ಹೇಳ್ಬೇ. ಅವ್ರು ಬರೋ ಹೊತ್ತಾತು, ಅವ್ರು ಬರೋಷ್ಟಿಗೆ ಶೇರಿಂದೆಲ್ಲ ರೆಡಿ ಮಾಡಿ ಆರತಿ ತಟ್ಟೆ ಎಲ್ಲ ರೆಡಿ ಮಾಡ್ಬೇಕು ಬೇ. ನಿನಗೆ ಈ ಮನೆ ಜವಾಬ್ದಾರಿ ಇಲ್ಲದೆ ಇರ್ಬೋದು, ನೀನು ಮಬ್ಬಿ ಇರ್ಬೋದು, ಆದ್ರೆ ನಾನು ಕರ್ಕೊಂಬಂದಿನಲ್ಲ ಈ ಮನೆ ಸೊಸೆಯರು, ಅವ್ರು ಹಂಗಿಲ್ಲ. ಅವರಿಗೆ ಈ ಮನೆಯಾಗಿ ಹಿರಿಯರು ಏನು ಹೇಳ್ತಾರ ಅದನ್ನು ನಡೆಸೋದು ಗೊತ್ತೈತಿ, ಹಂಗೆ ಈ ಮನೆ ಜವಾಬ್ದಾರಿ ಉಳಿಸೋದು ಗೊತ್ತೈತಿ. ಆಯ್ತಂತ ಹೇಳ್ಬೇ ಲಗುನ. ಸರಿ ಸರಿತವ ಹೋಗ್ರವ. ಆರತಿ ತಟ್ಟಿ ರೆಡಿ ಮಾಡ್ಕೊಂಡು ಶೇರನ್ನು ರೆಡಿ ಮಾಡ್ಕೊಂಬರ್ರಿ. ಅಕ್ಕಿಗೇನೋ ಬುದ್ಧಿ ಇಲ್ಲದೆ ಇರ್ಬೋದು, ನಾವರ ಅಕ್ಕಿಗೆ ಈ ಮನೆ ಮರ್ಯಾದೆ ಎಲ್ಲ ಮುಖ್ಯ ಅಲ್ಲದೆ ಇರ್ಬೋದು, ಆದರೆ ನಮಗೆ ಈ ಮನೆ ಮರ್ಯಾದೆ ಮುಖ್ಯ ಅಲ್ಲವ. ನೀವು ಒಂದು ಸ್ವಲ್ಪ ದೊಡ್ಡತನ ತೊಗೊಂಡು ಹೋಗ್ರವ. ಆರತಿ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಬರ್ರಿ. ಈ ಮನೆ ಸೊಸೆನ ನೀವೇ ತುಂಬಿಸ್ಕೊನಂತ್ರಿ ಅಂತ ಹೋಗ್ರಿ. ಸರಿ ರೀ ಅಮ್ಮಾರ, ಈ ಮಾತನ್ನು ನೀವು ಹೇಳಾಕುಂತೀರಿ ಅನ್ನೋ ಒಂದ ಕಾರಣಕ್ಕೋಸ್ಕರ ನಾವಿಬ್ರು ಹ್ಞೂ ಅಂತ ಒಪ್ಕೊಳಕುಂತೀವ್ರಿ. ಅತ್ಯಾರ ಏನಾರ ಹೇಳಿದಿದ್ರ ನಾವಂತೂ ಅತ್ಯಾರ ಮಾತು ಕೇಳ್ತಾನೆ ಇಲ್ಲಾಗಿದ್ವಿ. ಅತ್ಯಾರ ನೀವು ಏನು ನಮ್ಮ ಪುಸ್ಲಾಯಿಸಿದ್ರು ನಮಗೆ ನಾವು ನಿಮ್ಮನ್ನು ನಂಬೋದೇ ಇಲ್ರಿ ಅತ್ಯಾರ. ಇವಾಗ ಅಮ್ಮಾರು ಹೇಳಾಕುಂತಾರ ಅನ್ನೋ ಒಂದ ಕಾರಣಕ್ಕೋಸ್ಕರ ಅವ್ರ ಮಾತು ಕೇಳಾಕುಂತೀವ್ರಿ. ಅತ್ಯಾರ, ಹಂಗಂತ ಪ್ರತಿ ಸಲ ಹಿಂಗೆ ನೀವೇನು ತಪ್ಪು ಮಾಡಿದ್ರು ಅಮ್ಮಾರು ಹೇಳಿದ ತಕ್ಷಣ ನಾವು ಒಪ್ಕೋತೀವಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಮನೆ ಮರ್ಯಾದೆ ಉಳಿಲ್ಲ ಅಂತ ಇದು ಒಂದು ಸಲ ಒಪ್ಕೊಳಕುಂತೀವ್ರಿ. ಪ್ರತಿ ಸಲ ರಿಪೀಟ್ ಆದ್ರೆ ನಾವು ಮಾತ್ರ ಒಪ್ಕೊಳಂಗಿಲ್ರಿ, ನೆನಪಿರ್ಲಿ. ಹ್ಞೂನವ, ಆತು ಹೋಗ್ರಿ. ಲಗುನ ಆರತಿ ತಟ್ಟಿ ರೆಡಿ ಮಾಡಿ ಹೋಗ್ರವ. ಸರಿ ರೀ ಅತ್ತರ. ಅವ್ವ, ಎಲ್ಲಿ ನೀ ಅಲ್ಲೇ ಹೊರಗಡೆ ನಿಂತ್ಕೊ, ಅವ್ರನ್ನ ಅಲ್ಲೇ ನಿಂದ್ರಸ. ಇನ್ನೇ ಇವ್ರನ್ನ ಕರ್ಕೊಂಬಂದ್ಬಿಡ್ತೀನಿ ಅಂತ. ಲಗುನ ನಡಿ.
ಸರಿ ಆತ ಬೇಕಾ. ರಾಜು, ಕವಿತಾ ಇಲ್ಲೇ ಇರವ, ಇಲ್ಲೇ ಇರಿ, ಆರತಿ ತಟ್ಟಿ ತರಕೊಂತಾರೆ, ಇಲ್ಲೇ ಇರಿ. ಯವ್ವ, ನೀನು ಮಾತ್ರ ಯಾವುದೇ ಕಾರಣಕ್ಕೂ ಎಲ್ಲೂ ಎದ್ದು ಅಡ್ಡಾಡಕ್ಕೆ ಹೋಗ್ಬೇಡ್ವೆ, ಇಲ್ಲೇ ಕೂತ್ಕೋ. ಅವರು ನೀನು ಇಲ್ಲೇ ಬಂದ ನಿನ್ನ ಹತ್ರ ಆಶೀರ್ವಾದ ತಗೋತಾರೆ, ಸರಿನಾ? ನಿನಗೆ ಏನು ಬೇಕಾದ್ರೆ ಕೇಳು, ನಾನು ನಿನಗೆ ಇದ್ದಲ್ಲೇ ತಂದು ಕೊಡ್ತೇನಂತೆ. ಅಲ್ಲಿ ಇಲ್ಲಿ ಅಡ್ಡಾಡಕ್ಕೆ ಹೋಗ್ಬೇಡ ಏನು. ನಾನು ಅದಕ್ಕೆ ಎದ್ದು ಅಡ್ಡಾಡಬಾರ್ದು? ಅಯ್ಯೋ ಹಂಗಲ್ಲ ಬೇ, ಎದಕ್ಕೆ ಸುಮ್ಮನೆ ಎದ್ದು ಅಡ್ಡಾಡ್ತಿದ್ದಿ? ಈಗ ಅವ್ರ ಮದುಮಕ್ಳು ಬೇರೆ ಬಂದಾರ, ಅವರೆಲ್ಲ ಬಂದಾರಲ್ಲ, ಅವರು ಹಿರಿಯರನ್ನ ಹೆಂಗೆ ನೋಡ್ಕೋತಾರ ಏನು ಅಂತ ಎಲ್ಲ ಪರೀಕ್ಷೆ ಮಾಡ್ತಿರ್ತಾರಲ್ಲ, ಅದಕ್ಕೆ ನೀ ಯಾಕೆ ತ್ರಾಸ ತಗೋತಿದ್ದಿ? ಆರಾಮ್ ಕೂತ್ಕೋ, ಏನು ಬೇಕಾದ್ರೆ ಹೇಳು, ನಾನೇ ತಂದು ಕೊಡ್ತೀನಿ ಅಂತಿದ್ದಲ್ಲಿ, ಸರಿನಾ? ಸರಿ ಆತು. ಆರತಿ ತಟ್ಟಿ ತಂದ್ರೆ ಬರ್ರಿ, ನೀವೇ ಇಬ್ಬರು ಆರತಿ ಮಾಡಿ ಬರ್ರಿ.